ನೋಡಪ್ಪ, ನನ್ನ ಜನ ಓಟ್ ಹಾಕಿ ಆಯ್ಕೆ ಮಾಡ್ಯವ್ರೆ. ಅವರು IAS ಓದಿದ ತಕ್ಷಣ ಅಲ್ಲ, ಸಾಮಾನ್ಯ ಜನನ ಕಷ್ಟ ಸುಖ ವಿಚಾರಿಸಿದಾಗ IAS ಪೋಸ್ಟ್ಗೆ ಇದು ಬರುತ್ತೆ. ಬಡವ್ರನ್ನ ನನ್ ಬೇಡ, ನನ್ ಬಿಟ್ಟಾಕಿ. ಸಾಮಾನ್ಯ ಜನ ಇಲ್ಲಿ ಬರ್ರಿ, ಈ ಕಡೆ ಈ ಪೂಜಾರು 1 ವರ್ಷದಿಂದ ತಿರುಗಿಸ್ತಾವ್ರಲ್ಲ ತಹಸೀಲ್ದಾರ್ ಬನ್ರಿ ಈ ಕಡೆ. ಸೀನಿಯರ್ ಇದ್ದಾರೆ, ಮಾತಾಡ್ಬೋದಿತ್ತು. ಬಟ್ ಆ ರೀತಿ ಮೊನ್ನೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದೆ. ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಜಿಲ್ಲಾಧಿಕಾರಿ ಕಚೇರಿಯ ಇವರಿದ್ರು. ಸರ್ ತಪ್ಪು ತಿಳ್ಕೊಬೇಡಿ, DC-ಗೆ ಪರ್ಸನಲ್ ಫೋನ್ ಮಾಡಿದೆ, ಎತ್ತಲಿಲ್ಲ. DC-ಗೆ ಪರ್ಸನಲ್ ಫೋನ್ ಮಾಡಿದೆ ಶುಕ್ರವಾರ, ಅವ್ರ ಆಫೀಸ್ ಫೋನ್ ಮಾಡಿದೆ, ಅವ್ರ PA ಫೋನ್ ಮಾಡಿದೆ. ಆಗ ಅವ್ರು ಯಾರು ಫೋನ್ ಎತ್ತಿಲ್ವಲ್ಲ, ಶನಿವಾರ ಬೆಳಿಗ್ಗೆ ಪ್ರೆಸ್ ಕರ್ದೆ. ತಡೀರಿ, ತಾಳ್ಮೆಯಿಂದ ಕೇಳಿ ಸರ್. ನಾನು ಪಟ್ಟಿನ RTI ನಲ್ಲಿ ಕೊಡಕ್ ಬರಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡಿ. ನಾನು ಶುಕ್ರವಾರ ಶನಿವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಅವರು ಗುರುವಾರ ಅನೌನ್ಸ್ ಮಾಡಿರೋದು ಅಲ್ವರವೇ. 18ಕ್ಕೆ ಅವ್ರು ಅನೌನ್ಸ್. ನಾನು ಶುಕ್ರವಾರ ಸಾಯಂಕಾಲ ಸೀದಾ ಅಸೆಂಬ್ಲಿಯಿಂದ ಬಂದು ಅವ್ರ ಆಫೀಸ್ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋದೆ. DC ಇದ್ರೆ ನೋಡೋಣ ಅಂತ. ಅವ್ರು ಫೋನ್ ಎತ್ತಲ್ಲ, ನಮ್ಮನ್ನ ಕೊಡಲ್ಲ. ಅವ್ರು ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ. ಅವರ PA ಹೋಗಿ ಮಾತಾಡಿದ್ಮೇಲೆ ಕೇಳಿ, PA-ಗೆ ಫೋನ್ ಕೊಡಿ, ಪರ್ಸನಲ್ ಫೋನಿಗೆ ಮಾಡಿ ಅಂದೆ, ಎತ್ತಿಲ್ಲ. ಅವ್ರ ಫೋನು ಎತ್ತಿಲ್ಲ. ನಮ್ಮ ರವಿ ಫೋನ್ನಲ್ಲೇ ಮಾಡಿದ್ದು. ಎತ್ತೋದ ನಾನೇನು ಮಾಡಬೇಕಪ್ಪ ಹೇಳಪ್ಪ. ಮಾರನೇ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದ್ ನಿಜ. ನಮ್ಮ ಒಬ್ಬ ಗೌರವಿದ್ದ ನನಗೆ ನಾವೇನಂತ ಇವರಲ್ಲ, ನಾನು ಸಾಮಾನ್ಯ ಇದರಿಂದಲೇ ಬಂದಿರೋನು. ಜನ 6 ಜನ ಆಯ್ಕೆ ಮಾಡೋರು. ನಮ್ಮ ಜನಕ್ಕೆ ನೋವಾದಾಗ ನಾನು ಏನು ಮಾಡಬೇಕು? ಬತ್ತೋ ನನ್ನ ಮನೆ ಬಾಗಿಲಿಗೆ. ಸರ್, ನಮ್ಮೂರಲ್ಲಿ ಒಂದು ವರ್ಗನೇ ಇಲ್ಲ, ಎಲ್ಲ ಪೂರ್ತಿ ತಗೊಂಡೋಗಿ ಬೇಕು ಅಂತ. ಒಂದೊಂದು ಪಂಚಾಯತಿಯಲ್ಲಿ ತಹಸೀಲ್ದಾರರು ಕಳಿಸಿದ್ದ 11 ಜನ ಹೆಂಗ್ರಿ ಮಾಡಿದ್ರು? ತಹಸೀಲ್ದಾರ್ ಯಾವ ಆಧಾರದ ಮೇಲೆ ಕಳಿಸಿದ್ರು? ನನಗೆ ಗೊತ್ತಿದೆ ಎಲೆಕ್ಷನ್ ಗೈಡ್ಲೈನ್ಸ್ ಏನೇನಿದೆ ಅಂತ. ಇವತ್ತು ಹೇಳಲ್ಲ, ಎಲ್ಲಿ ಹೇಳ್ಬೇಕಲ್ಲಿ ಹೇಳ್ತೀನಿ. ಇಲ್ಲೈತೆ ನೋಡಿ ಗೈಡ್ಲೈನ್ಸ್, ಎಲ್ಲ ಓದಿದ್ದೀನಿ. ನನಗೂ ಗೈಡ್ಲೈನ್ಸ್ ಗೊತ್ತಿದೆ. ಆಮೇಲೆ ಅಲ್ಲಿ ಎಲ್ಲಿ ಹೇಳಬೇಕು ಆಥರೈಸೇಷನ್ ಹೇಳ್ತೀನಿ. ಮುಂದಿನ ಸೋಮವಾರದೊಳಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ನಡೆದಿದೆ ಅದೆಲ್ಲ ಕೊಡಿ ಅಂದಿದ್ದೀನಿ. ಎಲ್ಲ ರವಿ ನಾನು ಮಾಡಿ ಕಳಿಸಿರೋದು ಇವತ್ತು ನನಗೆ ಗೊತ್ತಿಲ್ಲಪ್ಪ. ಅದನ್ನ ಆಮೇಲೆ ಅದೆಲ್ಲ ಅಲ್ಲಿ ಹೇಳ್ತೀನಿ. ನಾನು ಇಷ್ಟೇ ಹೇಳೋದು, ಜಿಲ್ಲಾಧಿಕಾರಿಗಳು ನಮಗೆ ಗೌರವ ಕೊಡೋದು ಬೇಡ. ನಾನು ಗೌರವ ಕೊಡಿ ಅಂತ ಒಂದು ಅಲ್ಲಿ ಹೋದ್ರೆ ಸಣ್ಣ ಪುಟ್ಟ ಆಫೀಸರ್ಸ್ಗಳು ಹೋದ್ರೆ ದಯಮಾಡಿ ಕೇಳಿ, ಯಾರು ಯಾವ ರೀತಿ ನಡ್ಕೋತಾರೆ. ಬೆಳಗ್ಗೆ ಕೂರಿಸ್ಕೊಳ್ಳೋದು 4 ಗಂಟೆ 5 ಗಂಟೆ 6 ಗಂಟೆ ದಿನ ಎಲ್ಲ ಅಧಿಕಾರಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಥಾನದ ಮುಂದೆ ಸತ್ಯ ಮಾಡ್ಬಿಡ್ಲಿ. ನಾನು ಕೂರಿಸ್ಕೊಳ್ಳೋದಿಲ್ಲ ದಿನ ಕನಸಿ ಅಂತ. ಅಧಿಕಾರಿಗಳು ಎಷ್ಟು ನೋವು ಕೊಡ್ತಾವ್ರೆ ಗೊತ್ತೇನ್ರಿ? ನನಗೇನ್ರಿ, ಇವರೇ ಇರಬೇಕು ಇನ್ನೂ 1.25 ವರ್ಷ. ನಾನು ಚೇಂಜ್ ಮಾಡಿ ಅಂತ ಸರ್ಕಾರ ಹೇಳಲ್ಲ. ನಾನು ಇಂಥವೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಎಂತೆಂಥ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ. ಇವರೇ ಇರಬೇಕು. ನಾನು ಇವ್ರ ಕಚೇರಿಗೆ ಅದಕ್ಕೋಸ್ಕರ ನಾನು ಒಂದು ಸಾರಿ 2-3 ಸಾರಿ ಕರ್ಕೊಂಡೋದೆ. ಕೆಲವು ವಿಷಯ ಹೋದರೆ ಅಧಿಕಾರಿ ಆಚೆ ಹೋಗೋಣ ಹೇಳಿದ್ರೆ ಇಲ್ವೇ ರವಿ? ಕ್ವಶನ್ದಲ್ಲಿ ಅವ್ರನ್ನ ನನಗೆ ಹೇಳ್ಬಿಡ್ಲಿ. ಆ ಗುಮಾಸ್ತರುಗಳನ್ನ ಎಷ್ಟು ನರಕಯಾತನೆ ಮಾಡ್ತಾವ್ರೆ ಅಂದರೆ, ನಾನು ಹೇಳೋದು, ನಾನು ಈಗ ಬಂದಿರೋ SP ಅವರೇ, ನಾವೇನಾದ್ರು ಮಾತಾಡೋಕ್ಕೆ ಹೋಗಿದ್ದೀನ? ಏನಾದ್ರು ಇದ್ರೆ ವಿಷಯ ತಿಳಿಸ್ತೀನಿ. ಚೀಫ್ ಸೆಕ್ರೆಟರಿ ಬಂದವ್ರೆ, ನಾನು ಅವ್ರ ಆಫೀಸ್ ಒಳಗಡೆ ಹೋಗಿದ್ದ ಕೇಳಿ. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡೋಕ್ಕೆ ಹೋಗಿದ್ದೀನ ಕೇಳಿ. ಈ ಚೀಫ್ ಸೆಕ್ರೆಟರಿ ಬಂದವ್ರಲ್ರಿ, ಒಂದಿನ ಅವ್ರ ಆಫೀಸ್ಗೆ ಹೋಗಿದ್ದೀನಿ ರೀ. ಇವ್ರು ನಡ್ಕೊಳ್ಳೋ ಅಂತ ಇದನ್ನ ನಾನು ಇದು ಮಾಡೋದು. ಪಾಪ ಅರಸೀಕೆರೆ ಹತ್ರ ನಾವೆಲ್ಲ ಹೋಗಿ ಹಿಂದೆ ಆ ಜಮೀನು ಎಂತ ಊರೋದು, ಬೆಂಡೆಕೆರೆಗೆ ಹೋದು. ಆ ರೈತರನ್ನ ಪೊಲೀಸ್ ದೌರ್ಜನ್ಯ ಐತೆ ಅಂತ ಅವ್ರನ್ನ ರೈತರನ್ನ ಇದಾಗುತ್ತೇನ್ರಿ. ಆ ಹೊಳೆಯರಸೀಪುರದ್ದು ನ್ಯಾಷನಲ್ ಹೈವೇ, ಹೊಳೆಯರಸೀಪುರ ಬೈಪಾಸ್ ಎಷ್ಟು ದಿನ ಆಯ್ತು ಬಂದು?